ಬಿ.ವೈ. ವಿಜೇಂದ್ರ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ. ಬಿ.ವೈ. ರಾಘವೇಂದ್ರ ಜೊತೆಗೂಡಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದು ರಾಘವೇಂದ್ರ ಅವರ ಪುತ್ರನ ವಿವಾಹಕ್ಕೆ ಆಮಂತ್ರಣ ಕೊಡೋದಕ್ಕೆ ಅಂತೇಳಿ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ. ಅದು ಕುಟುಂಬ ಸಮೇತರಾಗಿ. ಒಂದು ಕಡೆ ಯತ್ನಾಳ್ ಉಚ್ಚಾಟನೆ ಆಗಿದೆ 6 ವರ್ಷಗಳ ಕಾಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಅವರು ಆರೋಪವನ್ನು ಮಾಡ್ತಾ ಇದ್ದಿದ್ದು ಬಿ.ವೈ. ವಿಜೇಂದ್ರ ಹಾಗೂ ಯಡಿಯೂರಪ್ಪ ಅವರ ಮೇಲೆ. ಈ ಬೆಳವಣಿಗೆ ಮಧ್ಯೆ ಇವತ್ತು ಕುಟುಂಬ ಸಮೇತರಾಗಿ ಭೇಟಿ ಮಾಡಿದ ನಮ್ಮೊಂದಿಗೆ ಈಗ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸದಾನಂದ ಗೌಡರು ಈಗ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಗೌಡ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಏನು ಸಂದೇಶ ಕೊಟ್ಟಂಗಾಯ್ತು ಇವತ್ತು ಪಕ್ಷಕ್ಕೆ? ನೋಡಿ, ಒಂದು ಯಾವುದೇ ಸಂಘಟನೆ, ಅದು ವಿಶೇಷವಾಗಿ ಜನಸಂಘ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಒಂದು ಶಿಸ್ತಿನ ಪಕ್ಷ, ಶಿಸ್ತಿನ ಆಧಾರದ ಮೇಲೆ ಯಾವಾಗಲೂ ಸಂಘಟನೆಯನ್ನು ಬೆಳೆಸಿದ್ದನ್ನು ನಾವು ಕಂಡಿದ್ದೇವೆ. ಸ್ವಲ್ಪ ಮಟ್ಟಿಗೆ ಅಶಿಸ್ತು ಆದಾಗ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಅದರಲ್ಲಿ ಯಶಸ್ವಿ ಆಗದಿದ್ದರೆ ಅನಿವಾರ್ಯವಾದಂಥ ನಿರ್ಧಾರಗಳನ್ನು ತಗೊಳ್ಬೇಕಾಗಿದೆ. ಪ್ರಾಯಶಃ ಇವತ್ತು ನಮ್ಮ ಕೇಂದ್ರದ ವರಿಷ್ಠರು ಈ ನಿರ್ಧಾರವನ್ನು ತಗೊಂಡಿದ್ದಾರೆ. ಇದು ಪಕ್ಷದ ಸಂಘಟನೆಗೆ ಮತ್ತು ಕಾರ್ಯಕರ್ತರ ಮನೋಬಲವನ್ನು ಸ್ವಲ್ಪ ಮಟ್ಟಿಗೆ ಖಂಡಿತವಾಗಿ ಅದಕ್ಕೆ ಒಂದು ಉತ್ಸಾಹ ಕೊಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಶಿಸ್ತಿನ ಪಕ್ಷ ಬಿಜೆಪಿ ಅಂತ ಕರೆಸ್ಕೊಳ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಇತ್ತೀಚಿನ ಬೆಳವಣಿಗೆ, ಹೇಳಿಕೆಗಳು, ಒಂದಷ್ಟು ಬಣ ಬಡಿದಾಟ, ಇದೆಲ್ಲವೂ ಕೂಡ ಎಲ್ಲೋ ಅಶಿಸ್ತು ತಾಂಡವಾಡ್ತಾ ಇತ್ತು. ಆದರೆ ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಇಂಥ ಒಂದು ನಿರ್ಧಾರ ಬಹಳ ತಡವಾಗಿ ಆಗಿದೆ ಅಂತೇಳಿ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಸದಾನಂದ ಗೌಡ್ರೆ, ಅಲ್ಲ, ನೀವು ಹೇಳಿದ್ದನ್ನ ನಾನು 100ಕ್ಕೆ 100 ಒಪ್ಕೊಳ್ತೀನಿ. ಆದ್ರೆ ಬೇರೆ ಬೇರೆ ಕಾರಣಗಳಿಂದಾಗಿ ಡಿಲೇ ಆಗಿದೆ ಅಂತ ಹೇಳುವಂತದ್ದನ್ನು ಕೂಡ ನಾವು ಸ್ವಲ್ಪ ವಿಮರ್ಶೆ ಮಾಡಬೇಕಾಗಿದೆ. ನಮಗೆ ಹರಿಯಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಡೆಲ್ಲಿ ಚುನಾವಣೆಗಳು ಕೂಡ ಇದೇ ಒಂದು ಅತ್ಯಂತ ಗಂಭೀರವಾದಂತ ಒಂದು ಚುನಾವಣೆಗಳಾದ ಕಾರಣ ಸ್ವಲ್ಪ ಕಾನ್ಸಂಟ್ರೇಷನ್ ಆ ಭಾಗದಲ್ಲಿ ಹೆಚ್ಚು ಕೊಡಬೇಕಾದಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಡಿಲೇ ಆಗಿದೆ. ಡಿಲೇ ಆಗಬಾರ್ದಿತ್ತು. ನೀವು ಹೇಳಿದ್ದನ್ನು ನಾನು ಒಪ್ಕೊಳ್ತೀನಿ. ಖಂಡಿತವಾಗಿಯೂ ಆ ಮೊಳಕೆಯಲ್ಲೇ ಅದನ್ನ ಚಿವುಟಿ ಹಾಕುವಂತ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿತ್ತು. ಕಾರ್ಯಕರ್ತರಿಗೆ ಸ್ವಲ್ಪ ಮಟ್ಟಿಗೆ ಶಿಸ್ತಿನ ಪಕ್ಷ ಅಂತ ಹೇಳುವಂತದ್ದರ ಬಗ್ಗೆ ಹೆಚ್ಚು ಗೌರವ ಬರ್ತಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಪಕ್ಷದ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಯಾವುದು ಈ ಒಂದು ಬೆಳವಣಿಗೆ? ಸರ್, ಖಂಡಿತವಾಗಿಲ್ಲ ಸರ್. ಇದೇನು ಹೊಸ್ತಲ್ಲ. ಎ.ಕೆ. ಸುಬ್ಬಯ್ಯರಿಂದ ಹಿಡಿದು ನಾವೆಲ್ಲ ನೋಡಿದೀವಿ. ಕೇಂದ್ರದಲ್ಲಿ ಕೂಡ ಭಾರಿ ದೊಡ್ಡವರನ್ನು ನೋಡಿದೀವಿ. ಯಾವಾಗೆಲ್ಲ ಅಶಿಸ್ತು, ಆ ಯುಗೋ ಪ್ರಾಬ್ಲಮ್, ನಾನಿಲ್ಲ ಇದ್ರೆ ಪಕ್ಷ ಇಲ್ಲ, ನಾನಿಲ್ಲ ಇದ್ರೆ ಊರಿಲ್ಲ ಅಂತ ಹೇಳುವಂತ ಭಾವನೆಗಳನ್ನ ವ್ಯಕ್ತಪಡಿಸಿ ಸಂಘಟನೆಗೆ ತೊಂದರೆ ಕೊಡುವಂತವರನ್ನ ದೂರ ಇಟ್ಟಾಗ ಎಲ್ಲ ಸಂಘಟನೆಯ ಆ ಕೆಳಗಿನ ಹಂತದ ಕಾರ್ಯಕರ್ತರು ಸಂತೋಷ ಪಡ್ತಾರೆ ಮತ್ತು ಸಂಘಟನೆಯನ್ನ ಅತ್ಯಂತ ವೇಗವಾಗಿ ಮುಂದೆ ತಗೊಂಡು ಹೋಗ್ತಾರೆ. ನೀವು ಹೇಳಿದ ರೀತಿಯಲ್ಲಿ ಒಂದಷ್ಟು ದಿನಗಳ ಕಾಲ ಡಿಲೇ ಆದ್ದಕ್ಕೆ ತುಂಬಾ ಕಾರ್ಯಕರ್ತರು, ಕೆಳಗಿನ ಹಂತದ ಕಾರ್ಯಕರ್ತರು ಬೇಜಾರು ಪಟ್ಕೊಂಡಿದ್ರು. ಅವರು ಯಾಕೆ ಇನ್ನೂ ಮಾಡ್ತಾ ಇಲ್ಲ ಅಂತ ಹೇಳುವಂತ ಮಾಡ್ತಾ ಇದ್ರು. ಇವತ್ತಾದ್ರೂ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳುವಂಥದ್ದು. ಅದಲ್ಲದೆ ಕೇವಲ ನಾನು ಯಾವುದೋ ಒಂದು ಕಡೆ ಮಾತ್ರ ಹೇಳ್ತಾ ಇಲ್ಲ. ಯಾರೆಲ್ಲ ಅಶಿಸ್ತು ಮಾಡ್ತಾರೆ ಅವರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿದ್ದು ಕೂಡ ನಮಗೆ ಅಷ್ಟೇ ಸಂತೋಷ ತಂದೆ. ಯಾಕೆ ಅಂತ ಹೇಳಿದ್ರೆ ಶಿಸ್ತು ಅಂತ ಹೇಳುವಂಥದ್ದು ಕೇವಲ ಒಂದ್ ಸೈಡ್ ಆಗಬಾರ್ದು. ಯಡಿಯೂರಪ್ಪ ಅವರನ್ನ ಎದುರಾಕೊಂಡ್ರೆ ಹೀಗೆ ಆಗತ್ತೆ ಅನ್ನುವ ಸಂದೇಶ ಏನಾದ್ರು ರವಾನೆ ಆಯ್ತಾ ಸದಾನಂದ ಗೌಡ್ರೆ? ಏನು, ಯಡಿಯೂರಪ್ಪ ಅವರನ್ನ ಎದುರಾಕೊಂಡ್ರೆ ಅಥವಾ ಯಡಿಯೂರಪ್ಪ ಅವರ ವಿರುದ್ಧವಾಗಿ ಮಾತಾಡಿದ್ರೆ ಈ ತರದ ಒಂದು ಶಿಸ್ತಿನ ಕ್ರಮ ಆಗತ್ತೆ ಅಂತ ನಾನು ಇದನ್ನು ಒಪ್ಕೊಳ್ಳಲ್ಲ. ಯಡಿಯೂರಪ್ಪರನ್ನ ವಿರೋಧ ಮಾಡ್ತಾರೆ, ಮತ್ತೊಂದು ಪಕ್ಷದ ಯಾವುದೇ ನಾಯಕರ ವಿರುದ್ಧ ಮಾತಾಡುವಂತದ್ದು ಅದು ಅಶಿಸ್ತು. ಪಕ್ಷ ಯಾರನ್ನು, ಈಗ ಅಧ್ಯಕ್ಷರು ಒಳ್ಳೆಯವರ ಕೆಟ್ಟವರೋ ಮತ್ತೊಂದೋ ಗೊತ್ತಿಲ್ಲ ನಮಗೆ. ಒಮ್ಮೆ ಅಧ್ಯಕ್ಷ ಘೋಷಣೆ ಮಾಡಿದ ಮೇಲೆ ಅಧ್ಯಕ್ಷರ ವಿರುದ್ಧ ಮಾತಾಡುವಂಥದ್ದು ಸರಿಯಲ್ಲ. ಮತ್ತು ಎರಡನೇದಾಗಿ ಯಾರೆಲ್ಲ ಸ್ವಲ್ಪ ಈ ರೀತಿ ಮಾತಾಡ್ತಾರ ಅವ್ರಿಗೆಲ್ರಿಗೂ ಕೂಡ ಕೇಂದ್ರದ ವರಿಷ್ಠರ ಜೊತೆ ಹೋಗಿ ಮಾತಾಡುವಂತ ಎಲ್ಲಾ ಕೆಪಾಸಿಟಿಗಳಿದಾವೆ. ಅದನ್ನು ಬಿಟ್ಟು ಬೀದಿಯಲ್ಲಿ ಮಾತಾಡೋದು, ಮಾಧ್ಯಮದಲ್ಲಿ ಮಾತಾಡೋದು, ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಎಲ್ಲೋ ಒಂದು ಕಡೆ ಹೋದಾಗ ಅವನಿಗೆ ನಿನ್ನ ಪಾರ್ಟಿ ಏನಯ್ಯ ಅಂತ ಕೇಳುವಂತ ಆ ಒಂದು ಭಾವನೆ ಬರದ ಆ ರೀತಿಯಲ್ಲಿ ಆಗುವಂತ ಅವಶ್ಯಕತೆ ಇತ್ತು, ಇವತ್ತಾಗಿದೆ. ಈಗ ತಾವು ಅನಿವಾರ್ಯ ಕಾರಣಗಳಿಂದ ಈ ರೀತಿಯ ನಿರ್ಧಾರ ಅಂತ ಹೇಳ್ತಾ ಇದ್ರಿ ಡಿ ವಿ ಸದಾನಂದ ಗೌಡ್ರೆ. ಈ ಹಿಂದೆ ವಿಧಾನಸಭೆ ಇಲೆಕ್ಷನ್ ನ ಸಂದರ್ಭದಲ್ಲಿ ಅನಿವಾರ್ಯ ಕಾರಣ ಅನ್ನುವಂತ ನೆಪ ಮುಂದೆ ಇಟ್ಕೊಂಡೆ ಹಲವು ಸಿಟ್ಟಿಂಗ್ MLA ಗಳಿಗೆ ಟಿಕೆಟ್ ತಪ್ಪಿತು. ಲಕ್ಷ್ಮಣ್ ಸವದಿ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ, ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ,
ಇತ್ಯಾದಿ ಸಿಟ್ಟಿಂಗ್ ಮಿನಿಸ್ಟರ್ಗಳಾಗಿದ್ದಂಥವ್ರಿಗೂ ಟಿಕೆಟ್ ಸಿಗ್ಲಿಲ್ಲ. ಪರಿಣಾಮವನ್ನ ಬಿಜೆಪಿ ಪಾರ್ಟಿ ಅನುಭವಿಸ್ತು. ಎಷ್ಟೆಲ್ಲ ರಿಸಲ್ಟ್ ಬಂತು ತಾವು ಗಮನಿಸಿದ್ದೀರಿ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕೂಡ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿರೋದು ಮುಂದೆ ಈ ರೀತಿ ಪಾರ್ಟಿಗೆ ಪರಿಣಾಮ ಆಗಲ್ಲ ಅನ್ನೋದ್ರಲ್ಲಿ ಏನ್ ಗ್ಯಾರಂಟಿ? ನಾನು ನಿಮ್ಮ ಈ ಒಪಿನಿಯನ್ಗೆ ನಾನು ಒಪ್ಕೊಳ್ಳಲ್ಲ. ಯಾವುದೋ ಒಂದು ಇಂತಿಂತ ವಿಚಾರಕ್ಕೋಸ್ಕರ ನಮ್ಗೆ ಮೊನ್ನೆ ಚುನಾವಣೆಯಲ್ಲಿ ಹಿನ್ನಡೆ ಆಯ್ತು, ಅಭ್ಯರ್ಥಿಗಳ ಆಯ್ಕೆ ಅದು ಒಂದು ಸಣ್ಣದಿರ್ಬೋದು, ಆದ್ರೆ ಅದೇ ಒಂದು ಕಾರಣ ಅಲ್ಲ. ಆದ ಕಾರಣ ಯಾವುದೋ ಒಂದು ವ್ಯಕ್ತಿ ಆಧಾರಿತವಾದ ಪಾರ್ಟಿ ಬಿಜೆಪಿ ಅಲ್ಲ. ಇಟ್ ಇಸ್ ಎ ಕೇಡರ್ ಬೇಸ್ಡ್ ಪಾರ್ಟಿ. ಇದನ್ನ ನಾವು ತಿಳ್ಕೊಳ್ಬೇಕು. ಬೇರೆ ಪಕ್ಷಗಳಲ್ಲಿ ಆದ್ರೆ ಯಾರೋ ಒಬ್ಬ ಲೀಡರ್ ಆಧಾರಿತ ಪಾರ್ಟಿ ಅಲ್ಲ ನಮ್ದು ಕೇಡರ್ ಆಧಾರಿತ ಪಾರ್ಟಿ. ಆದ ಕಾರಣ ನಾವು ಯಾರೇ ಇರ್ಲಿ, ಅದು ಎಷ್ಟೇ ದೊಡ್ಡವರಿರ್ಲಿ, ಆ ದೊಡ್ಡತನದಿಂದ ನಡ್ಕೊಂಡ್ರೆ ಮಾತ್ರ ಅವರು ಪಾರ್ಟಿಗೆ ದೊಡ್ಡವರಾಗ್ತಾರೆ ಹೊರತು ದೊಡ್ಡತನದಿಂದ ಕೆಲಸ ಮಾಡಿದ್ರೆ ಅವರು ದೊಡ್ಡವರಾಗಲ್ಲ. ಬಸನಗೌಡರ ಉಚ್ಚಾಟನೆ ಪಾರ್ಟಿ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಖಂಡಿತವಾಗಿಯೂ ತಾತ್ಕಾಲಿಕವಾಗಿ ಈಗ ಅಂತಲ್ಲ, ನಮ್ಮ ಹಿಂದಿನಿಂದ ನಡೆದು ಬಂದಂತ ಎಲ್ಲವನ್ನ ನೋಡಿದ್ರೆ AK ಸುಬ್ಬಯ್ಯರಿಂದ ಹಿಡಿದು ನೀವು ನೋಡಿದಿರಿ ತುಂಬಾ BBC ಒಬ್ಬರು ಮತ್ತೊಂದು. ಆದ ಕಾರಣ ಯಾವುದೇ ಪರಿಣಾಮ ಪಾರ್ಟಿಯ ಮೇಲೆ ಬೀರುವುದಿಲ್ಲ. ಪಾರ್ಟಿಯ ಕಾರ್ಯಕರ್ತರಿಗೆ ಅಶಿಸ್ತನ್ನ ಟಾಲರೇಟ್ ಮಾಡುದಿಲ್ಲ ಅಂತ ಹೇಳುವಂತ ಇಂಡೈರೆಕ್ಟ್ ಆದಂತ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಈಗ ಇದು ಶಿಸ್ತು ಕ್ರಮವಾ ಅಥವಾ ಪಾರ್ಟಿಗೆ ಅನಿವಾರ್ಯವಾಗಿತ್ತ? ಸರ್, ಇದು ಕೇಂದ್ರದವರೇ ಈ ಪ್ರಶ್ನೆಗೆ ಕೇಂದ್ರದವರೇ ಉತ್ತರ ಕೊಡಬೇಕು. ನನ್ನ ಅಭಿಪ್ರಾಯದಲ್ಲಿ ಬಸವನಗೌಡ ಪಾಟೀಲ್ ಅವರಿಗೆ ಈಗ ಉಚ್ಚಾಟನೆ ಆಯ್ತು. ಈಗ ಕಾಂಗ್ರೆಸ್ ಜೊತೆ ನೇರವಾಗಿ ಕಾಣಿಸ್ಕೊಂಡಿರುವಂತ ST ಸೋಮಶೇಖರ್ ಇರ್ಬೋದು ಅಥವಾ ಹೆಬ್ಬಾರ್ ಅವ್ರಿಗೆ ಏನ್ ಕತೆ ಅಂತ? ಸರ್, ಅವರಿಗೆ ಆಗ್ಲೇಬೇಕು ಸರ್. ನಾನು ಕೋರ್ ಕಮಿಟಿಯಲ್ಲಿ ಇದರ ಬಗ್ಗೆ ಭಾರಿ ತೀಕ್ಷ್ಣವಾಗಿ ಫೈಟ್ ಔಟ್ ಮಾಡಿ, ಮೊನ್ನೆ ಕೋರ್ ಕಮಿಟಿ 3.5 ಗಂಟೆ ನಡೆದಿದೆ, ಗೊತ್ತಿರ್ಲಿ ನಿಮ್ಗೆ. ನಾನೇನು ಸುಮ್ಮನೆ ಕೂತ್ಕೊಂಡಿಲ್ಲ. 3.5 ಗಂಟೆ ಕೋರ್ ಕಮಿಟಿಯಲ್ಲಿ ಈ ಎಲ್ಲದರ ಬಗ್ಗೆ ಪ್ರಸ್ತಾಪ ಮಾಡಿ ಅದರ ನಂತರವೇ ಈ ಹಂತಕ್ಕೆ ಹೋಗಿದೆ ಅಂತ ನಾನು ಭಾವಿಸ್ತೇನೆ. ನಾನು ಮಾತಾಡಿ ಅಂತಲ್ಲ, ಆದ್ರೆ ಏನೋ ಒಂದು ಗಮನಕ್ಕೆ ತರಬೇಕಾದನ್ನ ತಂದಿದ್ದೇವೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಆ ನೋಟಿಸ್ ಅನ್ನ ಕೊಟ್ಟು 72 ಗಂಟೆಯಲ್ಲಿ ಉತ್ತರ ಕೊಡಬೇಕು ಅಂತ ಹೇಳಿದ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೂ ಕೂಡ ಈ ಹಿಂದೆ ನೋಟಿಸ್ ಅನ್ನ ಕೊಟ್ಟಿದ್ರಿ. ಅವರು ನಾನು ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದ್ರು. ಸುಮಾರು 12 ಪುಟಗಳು. ನನಗೆ ನೋಟಿಸ್ ಕೊಟ್ಮೇಲೆ ನನಗೆ ಗೊತ್ತು ಏನು ಮಾಡಬೇಕು ಅಂತೇಳಿ. ಈಗ ಯತ್ನಾಳ್ ಅವ್ರು ಸುಮ್ಮನೆ ಇರ್ತಾರ ಅವರನ್ನ ಉಚ್ಚಾಟನೆ ಮಾಡಿದ್ಮೇಲೆ? ಸರ್, ಈ ಪ್ರಶ್ನೆ ಅವರಲ್ಲೇ ಕೇಳಬೇಕು. ಆದ್ರೆ ಡಿಲೇ ಆಗಿರ್ಬೋದು. ಒಂದು ನೀವು ಹೇಳುವಂತದ್ದನ್ನ ನಾನು ಒಪ್ಕೊಳ್ತೀನಿ. ಡಿಲೇ ಆಗಿರುವಂತದ್ದು ಮತ್ತು ಟೈಮ್ ಇದು ಹೆಚ್ಚು ಕಡಿಮೆ ಆಗಿರುವಂತದ್ದು ಇದೆಲ್ಲ. ಆದ್ರೆ ಎಲ್ಲ ಒಂದು ಹಂತದಲ್ಲಿ ಒಂದು ಲಾಜಿಕಲ್ ಎಂಡಿಗೆ ತಗೊಂಡೋಗಿದ್ದೀವಲ್ಲ, ಇದನ್ನ ನಾವು ಖಂಡಿತವಾಗಿ ಅಪ್ರಿಶಿಯೇಟ್ ಮಾಡ್ಬೇಕು. ಡಿಲೇ ಆಗಿರ್ಬೋದು, ಆದ್ರೆ ಈಗ ಲಾಜಿಕಲ್ ಹಂತಕ್ಕೆ ನಾವು ತಗೊಂಡೋದ ಕಾರಣ ನಾವು ಇದಾಗಿದ್ದೀವಿ. ಸರ್, ಒಂದು ಪಕ್ಷ ಸಂಘಟನೆ ಅಂತ ಬಂದಾಗ ಬಿಜೆಪಿ ಯಾವಾಗಲೂ ಕೂಡ ಒಂದು ಹೆಜ್ಜೆ ಮುಂದೆ ಇರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಬಣ ಬಡಿದಾಟದಲ್ಲಿ ರಾಜ್ಯದಲ್ಲಿ ಇವತ್ತೆಲ್ಲೋ ಒಂದು ಕಡೆ ಕಾರ್ಯಕರ್ತರಲ್ಲಿ ಉತ್ಸಾಹ ಕಡಿಮೆ ಆಗಿತ್ತು. ಯಾರಪ್ಪ ಇವರೇ ಬಡ್ದಾಡ್ಕೊಂಡಿರ್ತಾರೆ ಒಂದು ವಿಚಾರಕ್ಕೋಸ್ಕರ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ ಅನ್ನೋ ರೀತಿಯಲ್ಲೇ ಕಾರ್ಯಕರ್ತರು ಮಾತಾಡ್ಕೊಳ್ತಾ ಇದ್ರು. ಈಗ ಒಂದು ಸ್ಪಷ್ಟ ಸಂದೇಶ ಅಂತೂ ರವಾನೆ ಆಗಿದೆ. ಈಗ ಕಾರ್ಯಕರ್ತರಲ್ಲಿ ಉತ್ಸಾಹ ಜಾಸ್ತಿ ಆಗತ್ತೆ ಅಂತ ಭಾವಿಸ್ಬೋದಾ? ಖಂಡಿತವಾಗಿ ಆಗುತ್ತೆ. ನೀವು ಹೇಳಿದ್ರಲ್ಲಿ ಒಂದು 50% ನೀವು ಹೇಳಿದಕ್ಕೆ ನಾನು ಒಪ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ಈ ಡಿಲೇ ಆದ ಕಾರಣ ಒಂದಷ್ಟು ಕಾರ್ಯಕರ್ತರಲ್ಲಿ ಅಯ್ಯೋ ನಮ್ಮ ಪಾರ್ಟಿಯಲ್ಲಿ ಕೂಡ ಹಿಂಗೆ ನಾವು ಸುಮ್ಮನಿರೋಣ ಅಂತ ಹೇಳುವಂತ ಭಾವನೆಗಳು ಬಂದಿತ್ತು. ನಿಜ ನೀವು ಹೇಳಿರುವಂತದ್ದು. ಆದ್ರೆ ಎಲ್ರಿಗೂ ಒಂದು ಆಶಾಭಾವನೆ ಇತ್ತು, ನಮ್ಮ ನಾಯಕರು ಇದನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ. ಇವತ್ತು ಅದು ಆಗಿದೆ. ಆದ ಕಾರಣ ಮತ್ತೆ ಪುಟಿದೇಳಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಸಂದರ್ಭ ಸಂಭ್ರಮಿಸಬೇಕಾ ಕೆಲವರು, ಅಥವಾ ಇದನ್ನ ಅವಲೋಕಿಸ್ಕೊಳ್ಬೇಕಾ, ಅಥವಾ ಎಚ್ಚರಿಕೆಯ ಗಂಟೆನ? ಸರ್, ಇದನ್ನ ಅವಲೋಕನ ಮಾಡಬೇಕು. ಇದು ಎಚ್ಚರಿಕೆ ಗಂಟೆನೂ ಅಲ್ಲ, ಇದು ಸಂಭ್ರಮ ಮಾಡುವಂಥದ್ದು ಅಲ್ಲ. ಇದೊಂದು ಅವಲೋಕನ. ನಾವು ನಮ್ಮ ಪಾರ್ಟಿಯಲ್ಲಿ ಇಂಡಿಸಿಪ್ಲಿನ್ ಆದವರಿಗೆ ಏನಾಗುತ್ತೆ ಅಂತ ಹೇಳುವಂಥದ್ದನ್ನ ನೋಡಿಕೊಂಡು ಇಂಡಿಸಿಪ್ಲಿನ್ ಆಗದಾಗೆ ಮುಂದೆ ನೋಡುವಂತ ಒಂದು ಅವಲೋಕನದ ವ್ಯವಸ್ಥೆಗಳನ್ನು ನಾವು ಮಾಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಸದಾನಂದ ಗೌಡ್ರೆ. ಇಷ್ಟೊತ್ತರೆಗೂ ನಮ್ಮೊಂದಿಗೆ ಮಾತಾಡೋದಕ್ಕಾಗಿ ಸಾಕಷ್ಟು ವಿಚಾರಗಳನ್ನ